टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಾತಿ ಗಣತೆ ಮಾಡಿದ್ದಾರೆ, ನಮ್ಮ ಮನೆಗಳಿಗೆ ಬಂದೇ ಇಲ್ಲ ಸರ್. ಈಗ ನಮ್ಮ ಮನೆಗೆ ನಾವು ಯಾವ ಜಾತಿದಾರ ಆಗಿರಲಿ, ಅಟ್ಲೀಸ್ಟ್ ಎಲ್ಲರ ಮನೆಗೂ ಪಬ್ಲಿಕ್ಕು ಇವರು ವೋಟರ್ ಇದಕ್ಕಿಂತ ವೋಟರ್ ಐ ಡಿಗಳಲ್ಲೇ ಸಿಗುತ್ತೆ. ವೋಟರ್ ಐ ಡಿ ನೋಡಿದ್ರೆ ಯಾರಿದ್ದಾರೆ ಎಲ್ಲ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಯಾವುದು ಕರೆಕ್ಟಾಗಿಲ್ಲ. ಸುಮ್ಮನೆ ಏನೋ ಇವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ದಾರೆ. ಒಬ್ಬರನ್ನ ಓಲೈಸೋಕ್ಕೋಸ್ಕರ ಗೌರ್ಮೆಂಟು ಅವ್ರನ್ನೇ ಇದು ಮಾಡ್ತಾಯಿದೆ, ಟಾರ್ಗೆಟ್ ಮಾಡಿ. ಯಾರು ಅವರು ಮನುಷ್ಯರು, ಅವರು ನಮ್ಮ ಜೊತೆಲೇ ಇದ್ದಾರೆ. ನೀವು ಯಾರನ್ನೋ ಇದು ಮಾಡಬೇಡಿ ಅಂತ ಹೇಳಲ್ಲ, ಎಲ್ಲರನ್ನೂ ಇರೋದನ್ನ ಮಾಡಿ. ಜಾತಿ ಯಾಕೆ ನೀವೇ ಜಾತಿ ಊಟ ಹಾಕ್ತಾ ಇದ್ದೀರಾ? ನಮ್ಗೆ ಯಾರಿಗೂ ಜಾತಿ ಬೇಕಿಲ್ಲ. ಜೀವನಕ್ಕೆ ಇವತ್ತು ಊಟ ಬೇಕು, ಅದನ್ನು ಕೊಡೋಕ್ಕಾಗ ಒಂದು ಮಕ್ಳಿಗೆ ಇವತ್ತು ನಾವು ಹಾಲು ಕೊಡ್ಸೋಕ್ಕಾಗ್ತಾಯಿಲ್ಲ. ಹಾಲಿನ ರೇಟಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೋತಿದ್ದಾರೆ, 1/4 ಲೀಟ್ರ್ ಹಾಲು ಸಿಗಲ್ಲ. ಅರ್ಧ ಲೀಟ್ರ್ ಮಕ್ಕಳಿಗೆ ನೀರು ಹಾಕ್ಬಿಟ್ಟು ಕುಡಿಸೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವ್ರು ಜಾತಿ ಅಂದ್ಕೊಂಡು ಹೊಡೆದಾಡಿ ಸಾಯ್ತಾಯಿದ್ದೀವಿ, ರಾಜಕೀಯ ಮಾಡ್ಕೊಂಡು ಸಾಯ್ತಾ ಇದ್ದೀರಾ. ನಮಗೆ ಜಾತಿ ಬೇಡ, ಬದುಕಕ್ಕೆ ದಾರಿ ಕೊಡಿ ಬದಲು. ಅವರು ನಮ್ಮ ಮನುಷ್ಯರೇ, ನಾವು ಮನುಷ್ಯರೇ. ನಮಗೂ ಕುಯ್ದ್ರೆ ರಕ್ತನೇ ಬರೋದು, ಅವ್ರಿಗೂ ಕುಯ್ದ್ರೆ ರಕ್ತನೇ ಬರೋದು, ಬೇರೆ ಏನೂ ಬರೋಲ್ಲ. ಮೊದಲು ಜನಗಳಿಗೆ ಜಾತಿ ಬಿಟ್ಟು ನಮಗೆ ಬದುಕ ಸಾಮಾನ್ಯ ಜನಗಳಿಗೆ ಏನು ಬೇಕು ಅದನ್ನು ಕೊಡಿ. ಫ್ರೀಗಳು ಕೊಟ್ಟು ಎಲ್ಲರನ್ನೂ ಹಾಳು ಮಾಡೋ ಬದಲು ಕೆಲಸ ಕೊಡಿ. ನೋಡಿ, ಇವಾಗ ಸುಮ್ಮನೆ ಕುಂತಿದ್ದೀವಿ, ನಮ್ಗಳು ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀವಿ, ಕೆಲಸ ಇಲ್ಲದಿರೋದಕ್ಕೆ ಕುಂತಿದ್ದೀವಿ ಮಕ್ಳುಗಳ ಮೇಲೆ ಡಿಪೆಂಡ್ ಆಗಿ. ನಮಗೂ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ದರೆ, ನಾವು ತರಕಾರಿ ಮಾರೋಕ್ಕೆ ಹೋದರೆ 28 ಕಂಪ್ಲೇಂಟ್ ಮಾಡಿಸ್ತೀರಿ. ಅವ್ರ ಗಾಡಿ ಬಂದು ಕಾರ್ಪೊರೇಷನವ್ರು ತಳ್ಕೊಂಡೋಗ್ತಾರೆ, ಪೊಲೀಸ್ನವ್ರು ತಳ್ಕೊಂಡೋಗ್ತಾರೆ. ಬರೀ ಅವ್ರ ಹತ್ರ ಹೊಡೆದಾಡೋದೇ ಆಗೋಗುತ್ತೆ. ಏನೂ ಮಾಡೋಂಗೂ ಇಲ್ಲ, ಬದುಕೋಂಗೂ ಇಲ್ಲ, ಸಾಯೋಂಗಿಲ್ಲ. ಒಳ್ಳೆ ಸಾಯಕಾರ ಪರ್ಮಿಷನ್ ಕೊಡ್ತಾರೆ, ಅದಕ್ಕೂ ನಿಮ್ಮಲ್ಲಿಲ್ಲ. ಇವತ್ತು ಜಾತಿ ಯಾರಿಗೆ ಬೇಕು ಸರ್? ಜಾತಿ ಬದುಕಕ್ಕೆ ಬೇಕು. ನಾವು ಬದುಕಕ್ಕೆ ಒಂದು, ನಮಗೆ ಹುಟ್ಟೋಕ್ಕೊಂದು ಜಾತಿ ಬೇಕಷ್ಟೇ, ಬದುಕಕ್ಕೆ ಜಾತಿ ಬೇಡ. ಬದುಕೋಕ್ಕೆ ನಮಗೆ ಜೀವನ ಬೇಕು. ಜೀವನಕ್ಕೆ ನೀವು ಏನಾರು ಒಂದು ಮಾಡೋದು ಬಿಟ್ಟು ಫ್ರೀ ಕೊಡ್ತೀರಿ, ಕೆಲವ್ರಿಗೆ ಫ್ರೀ, ಕೆಲವ್ರಿಗಿಲ್ಲ. ಅವರೆಲ್ಲ ನಮ್ಮ ಮನೆ ಬೈತಾರೆ. ಅದರಿಂದ ಜಾತಿ ಬೇಡ ಸರ್. ಜಾತಿ ನಮಗೆ ಒಂದು ಇವ್ರು ಹೇಳ್ತಿದ್ದಾರಲ್ಲ, ಜಾತಿ ಯಾರು ನಮ್ಮ ಮನೆಗಳಿಗೂ ಬಂದಿಲ್ಲ, ಬರ್ಕೊಂಡಿಲ್ಲ ಸರ್. ಸುಮ್ಮನೆ ಇವರು ಅದು ಹೆಂಗೆ ಉಟ್ಕೊಂಡ್ರೋ ಗೊತ್ತಿಲ್ಲ. ಇವ್ರು ಇಷ್ಟು ಜನ ಇದ್ದಾರೆ, ಅವ್ರು ಎಷ್ಟು ಜನ ಇದ್ದಾರೆ ಅಂತ ಹೆಂಗೆ ಉಟ್ಕೊಂಡ್ರೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮನೆಗಳಿಗೆ ಬಂದಿಲ್ಲ ಸರ್, ನಮಗೆ ಗೊತ್ತಿಲ್ಲ. ರಾಜಣ್ಣ ಅಂತ ಸರ್. ನಿಮ್ಮ ಅಭಿಪ್ರಾಯ ಅಂತ ಇದು ಜಾತಿ ದ್ವೇಷ ಹುಡ್ಡಕ್ಕೆ ಮಾಡ್ತಾ ಇರೋದು. ಯಾವ ಜಾತಿ ಎಲ್ಲ ಪಂಗಡದಲ್ಲೂ ಇಷ್ಟಿಷ್ಟು ಇದೆ ಅಂತ ನಿಮ್ಮ ದಾಖಲೆ ಇದೆ, ತಿರುಗೇದು ಹೆಂಗೆ ಹೊಸದಾಗಿ ಬರ್ತಾರೆ? ದಾಖಲೆ ಇದ್ಬಿಟ್ಟು ನಿಮಗೆ ಸಡನ್ನಾಗಿ ಕೆಳಗಿರೋನ ಮೇಲೆ ಬರ್ತಾನೆ. ಅಷ್ಟು ಪಾಪ್ಯುಲೇಷನ್ ಅವರಲ್ಲಿದೆಯಾ? ಎಲ್ಲ ಒಬ್ಬರಿಗೆ ಇದನ್ನು ರಾಜಕೀಯ ಸೃಷ್ಟಿ ಮಾಡ್ತಾ ಇರೋದು. ಅದು ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ಯಾರಿಗೂ ಕೆಲಸಗಳಿಲ್ಲ. ಕೆಲಸಕ್ಕೆ ಒಂದು ಮಾರ್ಗದರ್ಶನ ಕೊಡಿ. ರಾಜ್ಯ ಆಳೆಯವರು ನೀವು ಯುವಕರಿಗೆ ಒಂದು ಮಾರ್ಗದರ್ಶನವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿ. ಅಲ್ಲಿ ಮಾಡಿದರೆ ಒಂದು ಜಾತಿ ಅದೆಲ್ಲ ಎಲ್ಲರೂ ಸೇರಿ ಎಲ್ಲ ಜಾತಿ ಸೇರಿ ಕೆಲಸ ಮಾಡೋದು. ಅವ್ರವ್ರು ನೆಮ್ಮದಿಯಾಗಿರ್ತಾರೆ. ಜಾತಿನ ಹೊಡಿಬೇಡಿ. ಸಿದ್ದಪ್ಪ ಅಂದ್ಬಿಟ್ಟು ಸರ್, ಜಾತಿ ಗಣತಿ ಮಾಡಬಾರ್ದು ಅಂತೇನಿಲ್ಲ. ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಅವಶ್ಯಕತೆ ಏನಿಲ್ಲ. ಈಗ ಜಾತಿ ಗಣತಿ ಅಂದರೆ ಇರೋದು 2 ಜಾತಿ, ಎಲ್ಲರೂ ಹೇಳೋದು. ಒಂದು ಹೆಣ್ಣು ಗಂಡು 2 ಜಾತಿ ಇರೋದು. ಜಾತಿ ಗಣತಿ ಮಾಡಿ ಏನು ಸಾಧನೆ ಮಾಡಬೇಕಾಗಿಲ್ಲ. ಈಗ ಜನಗಳ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿದ್ರೆ ಸಾಕು. ಇವ್ರು ಜಾತಿ ಗಣತಿ ಮಾಡ್ತೀವಿ ಅಂತ 10 ವರ್ಷದ ಹಿಂದೆ ಮಾಡಿದ್ದನ್ನೇ ಜಾತಿ ಗಣತಿ ತೋರಿಸ್ಕೊಂಡು ಇವ್ರು ಜಾತಿ ಗಣತಿ ಓದ್ಕೊಂಡು ಕೂತ್ಕೊಂಡು ಅದು ಪ್ರಯೋಜನ ಆಗಲ್ಲ. ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರ ಮನೆಗಳಿಗೆ ಬಂದು ನೀವು ಯಾವ ಜಾತಿ ಏನು ಅಂತ ಯಾರನ್ನಾದರೂ ವಿಚಾರಣೆ ಮಾಡಿದಾರಾ? ಜಾತಿ ಗಣತಿ ಅಂದರೆ ವಿಚಾರಣೆ ಮಾಡಿ ಯಾವ್ಯಾವ ಜಾತಿ ಎಷ್ಟಿದೆ ಏನು ಈ ಕ್ಯಾಲ್ಕುಲೇಷನ್ ಬಂದಮೇಲೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಮಾಡೋದ್ರಿಂದ ಪ್ರಯೋಜನ ಏನಿದೆ? ಇವ್ರು ಜಾತಿ ಗಣತಿ ಮಾಡಿ ಆ ಹಿಂದುಳಿದವ್ರನ್ನ ಅಂತ ಇರೋರ್ನೇ ಅವ್ರು ಮುಂದೆ ತಗೊಂಡೋಗ್ತಾ ಇದ್ದಾರೆ. ಮುಂದೆ ಇದ್ದವ್ರನ್ನ ಎಲ್ಲ ಹಿಂದೆ ತಂದು ತುಣಿತಾ ಇದ್ದಾರೆ. ಜಾತಿ ಗಣತಿ ಮಾಡಿದ್ರಲ್ಲಿ ಯಾವುದರಲ್ಲಿ ಒಂದರಲ್ಲಿ 2ರಲ್ಲಿ ಅವ್ರಿಗೆ ಒಂದು ಇದು ಪ್ರೊಸೀಜರ್ ಕೊಡಬೇಕು. ಈಗ ಎಲ್ಲದರಲ್ಲೂ ತಗೊಳ್ಳಿ. ಈಗ ಒಂದು ಇಲಾಖೆಗೆ ಸೇರಬೇಕಾಗಲಿ ಅವ್ರಿಗೆ ಪ್ರಿಫರೆನ್ಸು, ಒಂದು ವಿದ್ಯಾಭ್ಯಾಸ ಕೊಡಬೇಕಾಗಲಿ ಮಕ್ಕಳಿಗೆ ಅವ್ರದ್ದೇ ಪ್ರಿಫರೆನ್ಸು, ಒಂದು ಇಲಾಖೆಗೆ ಸೇರಿದವ್ರಿಗೆ ಒಂದು ಪ್ರಮೋಷನ್ ಕೊಡಬೇಕಾಗಲಿ ಅವ್ರದ್ದೇ ಪ್ರಿಫರೆನ್ಸು. ಹೀಗಾಗಿ ಉನ್ನತ ಜಾತಿಯಲ್ಲಿ ಇದ್ದವರೆಲ್ಲ ಕೆಳಮಟ್ಟಕ್ಕೆ ಕೊಟ್ಟೋಯ್ತಾ ಇದ್ದೀವಿ. 2ರಲ್ಲಿ ಇದ್ದವ್ರು 10ಕ್ಕೆ ಬರ್ತಾ ಇದ್ದೀವಿ. ಈಗ ಇವ್ರು ಜಾತಿ ಗಣತಿ ಮಾಡಬೇಕೇನೋ, ಇವ್ರು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಜಾತಿ ಗಣತಿ ನಮಗೆ ಜನಗಳಿಗೆ ಅವಶ್ಯಕತೆ ಇಲ್ಲ. ಇವ್ರು ಜಾತಿ ಗಣತಿ ಮಾಡ್ಕೊಳ್ಳೋದು ಇವ್ರ ಮಟ್ಟಕ್ಕೆ. ಇವ್ರು ನೆಕ್ಸ್ಟು ಈಗ ಆಲ್ರೆಡಿ ಇವ್ರಿಗೆ ನಡ್ಕ ಉಟ್ಬಿಟ್ಟೈತೆ. ಒಂದು ನಿಮಿಷ. ಈ ಜಾತಿ ಗಣತಿ ಮಾಡಲಿಲ್ಲ ಅಂದರೆ ಮುಂದೆ ಇವರು ಸರ್ಕಾರ ಎಂದಿಗೂ ಬರಲ್ಲ. ಮೊನ್ನೆ ಸಿದ್ದರಾಮಯ್ಯರಲ್ಲೂ ಹೇಳಿದ್ದಾರೆ ನಮಗೆ ಹಿಂದೂಗಳ ಮತ ಯಾವ ಕಾರಣಕ್ಕೂ ಬೇಕಾಗಿಲ್ಲ, ನಮಗೆ ಮುಸ್ಲಿಮ್ಸ್ ಇದ್ರೆ ಸಾಕು, ನಮಗೆ ಮುಸ್ಲಿಮ್ಸ್ ಮತಗಳಿದ್ರೆ ನಾವು ಗೆದ್ದುಬಿಡ್ತೀವಿ ಅಂತ. ಅದು ನೋಡೋಣ, ಹಿಂದೂಗಳು ಏನು ಮಾಡ್ತಾರೆ ಏನು ಅದನ್ನು ಕಾಯ್ದು ನೋಡೋಣ. ಅದು ಇವರು ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ಮಾತುಗಳನ್ನ ಆಡಬಾರ್ದು. ಬರೀ ಸಾವ್ರೆ ಅವ್ರನ್ನ ಗೆಲ್ಸಲ್ಲ, ಮುಸ್ಲಿಂ ವರ್ಗನೇ ಅವ್ರು ಗೆಲ್ಸಿಲ್ಲ. ಹಿಂದೂಗಳು ಸಾಕಷ್ಟು ಕೈ ಜೋಡಿಸಿದ್ದಾರೆ.
ಹಾಗಾಗಿ ಈ ಜಾತಿ ಗಣತಿ ಅವಶ್ಯಕತೆ ಇವ್ರು ಯಾವುದೋ 10 ವರ್ಷದ ಜಾತಿ ಗಣತಿ ತಂದು ಇಲ್ಲಿ ಓದೋದಲ್ಲ. ಜಾತಿ ಗಣತಿ ಬಂದು ಮಾಡಲಿ. ಎಲ್ಲಿ ಮಾಡಿದ್ದಾರೆ? ಇವನ್ ನಮಗೆ ಬಸವನಗುಡಿ ಏರಿಯಾ ಪೂರ್ತಿ ಉದಾಹರಣೆ ಕೊಡ್ತೀನಿ. ಯಾರ ಮನೆಗಾದ್ರೂ ಬಂದು ನೀವು ಯಾವ ಜಾತಿ ಏನು ಅಂತ ಕೇಳಿದಾರ? ಏನಿಲ್ಲ. ಆದ್ದರಿಂದ ಜಾತಿ ಗಣತಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಇರೋದು 2 ಜಾತಿ. ಅದನ್ನು ನಡ್ಸ್ಕೊಂಡು ಹೋಗಿ ಕರೆಕ್ಟಾಗಿ ನಮ್ಮ ಸಾರ್ವಜನಿಕರ ಕುಂದುಕೊರತೆಗಳು ಕೇಳಿಕೊಂಡು ಅವ್ರ ಕಷ್ಟಕ್ಕೆ ತಕ್ಕಂತೆ ಸ್ಪಂದಿಸಿದ್ರೆ ಸಾಕಿ. ಇವರು ಸ್ವಾಮಿಗೌಡ ಅಂತ. ಸರಿ ಹೇಳಿ ಸರ್. ಈಗ ಜಾತಿ ಗಣತಿ ಮಂಡಳಿ ಸಾಕಷ್ಟು ಚರ್ಚೆ ಆಗ್ತದೆ, ಸರ್ಕಾರ ಕೂಡ ರೆಡಿ ಆಗ್ತಾ ಇದೆ. ಆದರೆ ಸಾಕಷ್ಟು ಕಡೆ ಈಗ ಜನಾಭಿಪ್ರಾಯನ ಸಂಗ್ರಹ ಮಾಡಿಲ್ಲ, ಜಾತಿ ಗಣತಿ ಮುನ್ಸಕ್ಕೆ ಹೋಗ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಸರ್, ಇದು ಜಾತಿ ಗಣತಿ ಇದು ಅನೌನ್ಸ್ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮ ಮನೆಗಳ ಸರ್ವೇನೇ ಮಾಡಿಲ್ಲ. ಅರ್ಥ ಆಯ್ತಾ? ಯಾರು ಬಂದಿದ್ದಾರೆ ಓಲಿ? ನಮ್ಮ ಮನೆ ಬೇಡ, ನಮ್ಮ ಏರಿಯಾಗೆ ಎಂಟೇರು, ನಮ್ಮ ಮನೆ ಏರಿಯಾಗೆ ಎಂಟೇರ್ಗೆ ಯಾರು ಬಂದಿಲ್ಲ. ಜನಗಣತಿ ಮಾಡಿರೋದು ಯಾವಾಗ? 12 ವರ್ಷನ 10 ವರ್ಷ ಇರ್ಬೋದು. ಇವಾಗ ವಾಟ್ ಈಸ್ ದಿ ಪಾಪ್ಯುಲೇಷನ್? ನಾವು ಗೌಡ ಜನಾಂಗ ಸೇರಿದ್ದು. ನಮ್ಮಲ್ಲೇ ಅವ್ರು ತೋರಿಸ್ತಾ ಇದ್ದಾರೆ ರಾಂಗು. ಯಾರು ಬಂದೇ ಇಲ್ಲ. ಅವಾಗ 10 ವರ್ಷಕ್ಕೆ ಇನ್ನೂ ಎಷ್ಟು ಸೇರ್ಕೊಂಡಿರುತ್ತೆ. ಇವಾಗ ಅನೌನ್ಸ್ ಮಾಡಿ 10 ವರ್ಷ 12 ವರ್ಷದ ಜನ ಕಣ್ ತಪ್ಪಿಸ್ತಾ ಇದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ವೋಟ್ ಹಾಕಿದೆ ನಾವು ತಪ್ಪು. ಇವಾಗ ಈ ಸಮಾಜದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರು ಹೇಳಿದ್ದೇ ಆಡಳಿತ, ಅವ್ರು ಮಾಡಿದ್ದೇ ಆಡಳಿತ. ಬಡ್ಜೆಟ್, ವಾಟ್ ಇಸ್ ದಿ ಬಡ್ಜೆಟ್ ಮಧ್ಯದಲ್ಲಿ ರೇಟ್ ರೈಸ್ ಮಾಡ್ತಾರೆ ಅಂದರೆ ಬಡ್ಜೆಟ್ಗೊಂದು ಬೆಲೆ ಬೇಡವಾ ಸರ್? ಏನು ಬೇಡ. ದೇಶದಲ್ಲಿ ಫ್ರೀ ಭಾಗ್ಯ ಕೊಟ್ಟು ದೇಶನೇ ಹಾಳಾಗ್ತಾ ಇದೆ. ನಮ್ಮ ರಾಜ್ಯ ಎಷ್ಟು ಸಂಪತ್ತು ಬರುತ್ತವಾದ ದೇಶ, ರಾಜ್ಯ ಹಾಳು ಮಾಡಿ ಕೂಡಿಸ್ಬಿಟ್ಟಿದ್ದಾರೆ. ದಯವಿಟ್ಟು ಅದು ಜನಗಣತಿನ ನಿಮ್ಮ ಪ್ರಕಾರ ಹೇಳಿ ಮಾಡಬೇಡಿ. ದಯವಿಟ್ಟು ಇದು ತಪ್ಪಿದೆ. ಜನಗಳಿಗೆ ನೀವಾರು ತಿಳಿಸಿ ಸರ್. ನನ್ನ ಹೆಸರು ರಾಮಕೃಷ್ಣ.